ಓಕೆ, ಹಾಗಾದ್ರೆ ಈ 40 ಜನ ಬಂದಿಳಿದಿರ್ತಕ್ಕಂಥವ್ರು ಯಾರು, ಇವರ ಮುಂದಿನ ಕಾರ್ಯತಂತ್ರ ಏನು, ಯಾವ ರೀತಿ ಇವರು ನಿಖಿಲ್ಗೆ ಖೆಡ್ಡಾವನ್ನ ತೋಡ್ತಾರೆ, ಎಲ್ಲವನ್ನ ಕೂಡ ವಿವರವಾಗಿ ನೋಡೋಣ. ಮೊದಲನೇದಾಗಿ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಜೋಡೆತ್ತುಗಳಿಂದಲೇ ಖೆಡ್ಡ. ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಾವು ನಿಜವಾದ ಜೋಡೆತ್ತು ಅಂತ ಹೇಳಿದ್ರು. ಈ ಜೋಡೆತ್ತಿಗೆ ಇನ್ನೊಂದು ಜೋಡೆತ್ತಿನಿಂದಲೇ ಖೆಡ್ಡಾವನ್ನ ತೋಡಲಾಗಿದೆ. ಫೀಲ್ಡ್ಗೆ ಇಳಿದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಐಟಿ ಡಿಜಿ ಬಾಲಕೃಷ್ಣನ್. ಮಂಡ್ಯದಲ್ಲಿ ನಿಖಿಲ್ನನ್ನ ಸೋಲಿಸಿ ದಳಪತಿಗಳಿಗೆ ರಾಜಕೀಯ ಆಘಾತ ಕೊಡೋದಕ್ಕೆ ಅಮಿತ್ ಶಾ ಮತ್ತು ಬಾಲಕೃಷ್ಣನ್ ತಂತ್ರವನ್ನ ಹೂಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಐಟಿ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಕಲ ತಂತ್ರವನ್ನ ಹೆಣೆದಿದ್ದಾರೆ. ಮಂಡ್ಯದಲ್ಲಿ ಸದ್ದಿಲ್ಲದೆ ತೆರೆದಿದೆ ಐಟಿಯ ಕಂಟ್ರೋಲ್ ರೂಮ್. ಮಂಡ್ಯದ ಮೂಲೆ ಮೂಲೆಯಲ್ಲೂ ಐಟಿ ಸಂಚಾರಿ ತನಿಖಾ ದಳ ಸ್ಥಾಪನೆಯಾಗಿದೆಯಂತೆ. ಮಂಡ್ಯದಲ್ಲೇ ಮೂಲೆ ಮೂಲೆಯಲ್ಲಿ ಐಟಿ ತನಿಖಾ ದಳ ಸ್ಥಾಪನೆ. ಮಂಡ್ಯ ಕ್ಷೇತ್ರ 40 ಕಡೆಗಳಲ್ಲಿ ಐಟಿಯಿಂದ ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ. ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಐಟಿ ಡಿಜಿ ಬಾಲಕೃಷ್ಣನ್ ಈ ಫರ್ಮಾನನ್ನು ಹೊರಡಿಸಿದ್ದಾರೆ. ಶಾ ಮತ್ತು ಬಾಲಕೃಷ್ಣನ್ ಸೂಚನೆಯ ಮೇರೆಗೆ ಮಂಡ್ಯದಲ್ಲಿ ಆಪರೇಷನ್ ಮನಿಗೆ ಬಂದಿಳಿದಿದ್ದಾರೆ ಇಬ್ಬರು ಆಫೀಸರ್ಸ್. ಮಂಡ್ಯದಲ್ಲಿ ಸ್ಥಾಪಿಸಲಾಗಿರುವ ಐಟಿ ಕಂಟ್ರೋಲ್ ರೂಮ್ನಲ್ಲೇ ಈ ಫೋನ್ ಕದ್ದಾಲಿಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಟಾರ್ಗೆಟ್ ಮಾಡಲಾದ ವ್ಯಕ್ತಿಗಳ ಫೋನ್ ಕದ್ದಾಲಿಕೆಗೆ ಇಲ್ಲೇ ವ್ಯವಸ್ಥೆಯನ್ನ ಮಾಡಿದಾರಂತೆ. ಟಾರ್ಗೆಟ್ ಮಾಡಲಾದ ವ್ಯಕ್ತಿಗಳ ಫೋನ್ ಕದ್ದಾಲಿಕೆಗೆ ಟಾರ್ಗೆಟ್ ಆಗಿರುವ ವ್ಯಕ್ತಿಗಳ ಮೊಬೈಲ್ ನಂಬರ್ ಮತ್ತು ಧ್ವನಿಯನ್ನ ಇಲ್ಲಿ ಫೀಡ್ ಮಾಡ್ತಾರೆ. 1 ಕಿಲೋಮೀಟರ್ ದೂರದಿಂದಲೇ ಟಾರ್ಗೆಟ್ ವ್ಯಕ್ತಿಗಳ ಕಾಲನ್ನ ಕದ್ದಾಲಿಕೆ ಮಾಡಲಾಗುತ್ತೆ. ಹಣ ಸಾಗಾಟ, ಸುಮಲತಾ ವಿರೋಧಿಗಳ ಕ್ಷಣ ಕ್ಷಣದ ನಡೆಯ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಈ ಎಲ್ಲ ಆಪರೇಷನ್ಗಳನ್ನು ನೋಡ್ಕೊಳ್ಳೋದಕ್ಕೆ ಇಬ್ಬರು ಅಧಿಕಾರಿಗಳನ್ನು ಮಂಡ್ಯಕ್ಕೆ ರವಾನೆ ಮಾಡಿದ್ದಾರೆ. ಈಗಾಗಲೇ ಅವರು ಮಂಡ್ಯಕ್ಕೆ ಬಂದಿಳಿದಿದ್ದಾರೆ. ಪಂಕಜ್ ಕುಮಾರ್ ಸಿಂಗ್ ಮತ್ತು ಹೇಮಂತ್ ಹಿಂಗೋನಿಯಾ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಚಿವರಾದ ಶ್ರೀ ಪುಟ್ಟರಾಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಹಣಿಯಬೇಕು ಅನ್ನುವಂತಹ ಕಾರ್ಯತಂತ್ರದಿಂದ ಇಷ್ಟೆಲ್ಲ ನಡೀತಾ ಇದೆ ಅಂತ ಭಾವಿಸ್ತೀರಾ ತಾವು, ಹೇಗೆ ಸರ್? ಈಗ ನಮ್ಮನ್ನ ಅಣಿಯಕ್ ಹೋಗಿ ಅವರು ಅಣದೋದವ್ರು ಸ್ವಲ್ಪ ಅವ್ರು ಹುಷಾರಾಗಿ ನೋಡ್ಕೋಬೇಕಾಗಿದೆ ಅಷ್ಟೇ. ಯಾಕಂಗಂತೀರಾ ಸರ್? ಅಲ್ಲಲ್ಲ, ಇದು ಇವತ್ತೆಲ್ಲ ಹೊಸದಾಗಿ ಬಂದಿದ್ದಾರೆ ಅವ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಚುನಾವಣೆಗೆ. ಅಂಬರೀಶ್ ಅವ್ರು ಬದುಕಿದ್ದಾಗ್ಲೂ ಬರ್ಲಿಲ್ಲ, ಅವರು ಈ ಜಿಲ್ಲೆ ಅಭಿವೃದ್ಧಿ ಮಾಡೋ ವಿಚಾರದಲ್ಲಾಗ್ಲಿ ಜನ ಮಾತಾಡ್ಸಕ್ಕೂ ಬರ್ಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಇದೇ ಫಸ್ಟ್ ಟೈಮ್ ಬಂದಿರೋದಲ್ವಾ ಸರ್? ಅಲ್ಲಲ್ಲ, ಆದ್ರೂನು ಇವತ್ತು ನನ್ನ ಮಾತು ತಗೋಬೇಕು ನನ್ನ ಮಾತು ತಗೊಳ್ಳಿ ಸರ್ ಪ್ಲೀಸ್. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಚುನಾವಣಾ ಪ್ರಚಾರದಲ್ಲಿ ಬೀದಿ ಸುತ್ತಿದ್ದಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರದೇ ವಿಶೇಷವಾದಂತ ಕೊಡುಗೆ ಇದೆ. ಅವ್ರ ತಂದೆ ಅನಾರೋಗ್ಯದಿಂದ ಬಳಲ್ತಿದ್ದಂತ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ವಿಶೇಷವಾಗಿ ನಾನ್ ಗೆಲ್ಲದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಬಹುತೇಕ ನನ್ನ ಕ್ಷೇತ್ರದ ಜವಾಬ್ದಾರಿ ಇವತ್ತು ಕೆಲಸ ಮಾಡಿ ಇವತ್ತು 25,000 ಲೀಡರ್ ಗೆಲ್ಸಿದ್ದಾರೆ. ಬಹುತೇಕ ಇವತ್ತೇನೋ ಬಿಜೆಪಿ ಸಪೋರ್ಟ್ ತಕೊಂಡು ಐಟಿ ಅಧಿಕಾರಿಗಳಿಂದ ಏನಾದ್ರು ನನ್ನ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಕಟ್ಟಾಕ್ಬಹುದು ಅಂತ ಹೇಳಿ ಭಾವಿಸಿದ್ರೆ ಅದು ಅವರ ಭ್ರಮೆ. ನಮ್ಮ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳು. ಇವತ್ತು ಈ ಜೆಡಿಎಸ್ ಭದ್ರಕೋಟೆ ಆಗಿರ್ತಕ್ಕಂತ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಕಾಂಗ್ರೆಸ್ ಒಂದು 10 ಭಾಗ ಜನ ಇವತ್ತು ವೈಯಕ್ತಿಕವಾದಂತ ಭಿನ್ನಾಭಿಪ್ರಾಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತೇ ಇರಬಹುದು. ಇವತ್ತು 100ಕ್ಕೆ 90 ಭಾಗ ಕಾಂಗ್ರೆಸ್ ಮುಖಂಡರು ಇವತ್ತು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಇವತ್ತು ಒಂದಕ್ಕಿಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಏನ್ ಲೀಡ್ ಕೊಟ್ಟಿದ್ರು ಅದಕ್ಕಿಂತ ಬಹುತೇಕ ಲೀಡ್ ಕೊಟ್ಟು ಗೆಲ್ಲಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇವತ್ತೇನಾರ ಬಹುತೇಕ ಅಮಿತ್ ಶಾ ಅವರು ಐಟಿಯ ಮುಖ್ಯಸ್ಥರು ಮುಂದಿಟ್ಕೊಂಡು ನಮ್ಮನ್ನ ಕಟ್ಟಾಕ್ತಿವಿ ಅಂತ ಏನಾದ್ರು ಭಾವಿಸಿದ್ರೆ ಅವರು ಭ್ರಮೆಯಷ್ಟೇ. ನಮ್ಮನ್ನ ಯಾರು ಅಳ್ಳಾಡ್ಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವಾಗ ತಾವೆಲ್ಲರೂ ಕೂಡ ಈ ಐಟಿ ದಾಳಿಯನ್ನ ವಿರೋಧಿಸಿ ಐಟಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಅದಕ್ಕೂ ಕೂಡ ನೋಟಿಸ್ ಸರ್ವಾಗಿದೆ. 1 ವಾರದೊಳಗಡೆ ಖುದ್ದು ಹಾಜರಾಗಿ ವಿವರಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬನಿಗೂ ಅವನದೇ ಆದಂತ ಹೋರಾಟ ಮಾಡುವಂತ ಹಕ್ಕಿದೆ. ಇವತ್ತು ನಿಷ್ಪಕ್ಷಪಾತವಾಗಿ ಅದೊಂದು ಸ್ವಾಯತ್ತ ಸಂಸ್ಥೆ ನಮ್ಮ ಮೇಲೆ ಐಟಿ ದಾಳಿ ಮಾಡಿದಿದ್ರೆ ನಾವ್ ಯಾರು ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಬರೀ ಕಾಂಗ್ರೆಸ್ ಜೆಡಿಎಸ್ ನವರು ಮಾತ್ರ ಗುರಿಯಾಗಿ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಐಟಿ ದಾಳಿ ಏನ್ ನಡೀತಾ ಇದೆ ಅದರ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳು, ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್,
ಅವರು ಹಲವಾರು ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಅವತ್ತು ಮಾಡಿರ್ತಕ್ಕಂಥದ್ದು ಸತ್ಯ. ಏನಿದೆ ಸುಪ್ರೀಂ ಅಲ್ವಾ, ನಿಮ್ಮ ಐಟಿ ಇಲಾಖೆನೇ ಸುಪ್ರೀಂ ಇಲ್ವಲ್ಲ, ರಾಜ್ಯದಲ್ಲಿ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಬಂದಿದೆ, ನೋಟಿಸ್ ಬಂದಿದೆ, ಅದಕ್ಕೇನು ಉತ್ತರ ಕೊಡ್ಬೇಕು ನಾವು ಕೊಟ್ಟು ಕಳಿಸಿದೀವಿ. ಈ ಏನ್ ಐಟಿ ಹಾಜರಾಗಬೇಕು ಕಚೇರಿಗೆ ಅಂತ ಕೇಳ್ಕೊಂಡಿದ್ದಾರೆ. ಇರ್ಲಿ, ಯಾವಾಗ ಕರೀತಾರೆ ಹೋಗಕ್ ನಾವು ರೆಡಿ ಇದೀವಿ. ಅದ್ರ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನ್ಯಾಯಾಂಗದ ಒಂದು ಭಾಗ ಇದೆ, ರಾಜ್ಯದಲ್ಲಿ ಹೈಕೋರ್ಟ್ ಇದೆ, ಈ ದೇಶದ ತುತ್ತ ತುದಿನಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಈಗಾಗಲೇ ಚುನಾವಣಾ ಆಯೋಗ ಚೀಮಾರಿ ಹಾಕಿದೆ ಐಟಿ ಇಲಾಖೆಗೆ. ಮಾಡಿದ್ಮೇಲೆ ನೀವೆಲ್ಲರನ್ನೂ ಗುರಿಪಡಿಸಿ ಬರೀ ವಿರೋಧಿಗಳಿಗೆ ಅಷ್ಟೇ ನೀವೆಲ್ಲ ಐಟಿ ಇಲಾಖೆ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆ ರೀತಿ ಮಾಡ್ತಾ ಇರೋದು ನಿಮಗೆ ಒಂದು ಹಂತದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ಸುತ್ತೆ. ಪ್ಲಸ್ 100ಕ್ಕೆ 100 ಭಾಗ ಪ್ಲಸ್ ಆಗಿದೆ ನನಗೆ. ಬಹುತೇಕ ತಿರ್ಗಾ ನನ್ನ ಮನೆಯನ್ನ ಯಾರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಮಗ ವಾಸ ಮಾಡ್ತಕ್ಕಂಥ ಮನೆನ ನನ್ನೆ 12:45 ಬಂದು 10-12 ಜನ ಅಧಿಕಾರಿಗಳು ಒಳ ನುಗ್ತಾರೆ. ಇಲ್ಲ ಒಂದು ವಾರಂಟ್ ತಂದಿಲ್ಲ, ಏನಾದ್ರು ಇವರೇ ಸೂಟ್ ಕೇಸಲ್ಲಿ ತಂದಿಟ್ಟು ಏನಾದ್ರು ನಮಗೆ ಸಿಗಾಕ್ಸುವಂತ ಕೆಲಸ ಮಾಡಿದ್ರೆ ಯಾರು ಹೊಣೆ ಇದಕ್ಕೆ? ಇಷ್ಟು ಏಜೆಂಟ್ ಆಗಿ ಯಾವ್ದೋ ಒಬ್ಬ ಬಿಜೆಪಿ ಪಕ್ಷದ ಏಜೆಂಟ್ ಆಗಿ ಇವತ್ತು ಐಟಿ ಇಲಾಖೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನೆ ಒಳಗೆ ಯಾರು ಇಲ್ಲ ಅಂತಕ್ಕಂಥ ಸಂದರ್ಭ ಕಂಡಾಗ ಇಲ್ಲ ವಾರಂಟ್ ಮನೆ ಓನರ್ ಕರ್ಸ್ಕೊಂಡು ಇವರು ಮನೆ ಪ್ರವೇಶ ಮಾಡಬೇಕು. ಹೌದು, ಇಂಥ ವ್ಯವಸ್ಥೆನಲ್ಲಿ ಇವತ್ತು ಇವರು ಅಧಿಕಾರ ಚಲಾಯಿಸಕ್ ಹೋದ್ರೆ ಇದಕ್ಕೆ ಯಾರನ್ನು ಬಗ್ಸಕ್ ಆಗೋದಿಲ್ಲ. 18ನೇ ತಾರೀಕು ಕಳೀಲಿ, ಇವ್ರ ತಕ್ಕ ಶಾಸ್ತಿ ಆಗುತ್ತೆ ಅಂತಕ್ಕಂಥ ನನ್ನ ಕುತೂಹಲ ಕೇಳುವಂತ ಪ್ರಶ್ನೆ, ಈಗ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದಾರಲ್ಲ, ನೀವೇ ನ್ಯಾಯಾಲಯದ ಮೆಟ್ಟಿಲು ಏರ್ಬೋದಾಗಿತ್ತಲ್ಲ ಇಲ್ಲಿ ತನಕ. ಅಲ್ಲ, ಈಗ ಏರುವಂತ ಸ್ಥಿತಿಲಿ ಇವತ್ತು ನ್ಯಾಯಾಲಯದ ಮುಂದೆ ಹೋಗಿ ಕೂತ್ಕೊಳ್ಳುವಂತ ಸಂದರ್ಭ ಅಲ್ಲ. 24 ಗಂಟೆ ನಮಗೆ ಸಾಕಾಗ್ತಾ ಇಲ್ಲ. ಇವತ್ತು ಇಡೀ ದಿನ ಕಾರ್ಯಕ್ರಮ ಹಾಕೊಂಡಂತ ಅರ್ಧ ಗ್ರಾಮಗಳಿಗೆ ಹೋಗಕ್ ಆಗ್ತಾ ಇಲ್ಲ. ಇವತ್ತು ಜನ ಅಷ್ಟು ಸ್ಪಂದಿಸಿ ನಮ್ಮನ್ನ ಅಡ್ಡ ಹಾಕೊಂಡು ಸ್ವಾಗತ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೋಗಿ ಕೋರ್ಟ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗತ್ತೆ? 18 ಕಳೀಲಿ, ಕೋರ್ಟಿನ ರುಚಿ ಏನು, ಇನ್ನೊಂದು ರುಚಿ ಏನು ಅಂತಕ್ಕಂಥದನ್ನ ತೋರ್ತೀವಿ. ಯಾರ್ಯಾರು ಇವತ್ತು ಒಂದ್ ರೀತಿ ಅಧಿಕಾರ ಕಂಡುಕೊಂಡು ಬಲಪ್ರಯೋಗ ಮಾಡ್ತಾ ಇದಾರೆ ಅವ್ರಿಗೆ ಯಾವ್ಯಾವ ಶಾಸ್ತಿ ಆಗ್ಬೇಕೋ ಆಗುತ್ತೆ. ಓಕೆ, ಇವಾಗೇನೋ ಮಂಡ್ಯದಲ್ಲೇನೋ ಒಂದು 40 ಜನರ ಟೀಮ್ ಬಂದಿದೆ. 40 ಇಲ್ದಾರ 400 ಜನ ಬಂದು 1000 ಬಂದು ಕ್ಯಾಂಪ್ ಮಾಡ್ಲಿ ಸರ್, ಅದಕ್ಕೇನ್ ಜಗ್ಗವರಲ್ಲ ನಾವು ಮಂಡ್ಯದವರು. ಹಂಗಲ್ಲ ಸರ್, ಇವಾಗೇನೋ ನಿಮ್ದೆಲ್ಲ ಫೋನ್ ಕದ್ದಾಲಿಕೆ ಮಾಡಿ ನಮ್ಮ ಫೋನ್ ಕದ್ದಾಲಿಕೆ ನಡೀತಾ ಇದೆ. ಓಕೆ, ಸಂಪೂರ್ಣವಾಗಿ ಹಂಗಂತೆ ನಮ್ಮ ಫೋನ್ಗಳು ಆಫ್ ಮಾಡ್ಕೊಂಡಿಲ್ವಲ್ಲ. ಪ್ರತಿನಿತ್ಯ ನಮ್ಮ ಚುನಾವಣೆ ಪ್ರಕ್ರಿಯೆನ ನಮ್ಮ ಫೋನ್ಗಳ ಮುಖಾಂತರನೇ ಮಾಡ್ತಾ ಇದ್ದೀವಿ. ಇದರಿಂದ ಏನ್ ನಮ್ ಕಟ್ಟಾಕಕ್ಕೂ ಆಗಲ್ಲ, ತಡೆಯಕ್ಕೂ ಆಗಲ್ಲ. ನಮ್ಮ ಸ್ಪೀಡ್ ಜಾಸ್ತಿ ಮಾಡ್ಕೊಡ್ತಾರೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಓಕೆ, ಸೊ ಹಾಗಾದ್ರೆ ಐಟಿ ದಾಳಿ ಅಂತಕ್ಕಂಥದ್ರಿಂದ ತಾವೇನು ಹೆದರಲ್ಲ? ಈ ಐಟಿ ದಾಳಿಗೆ ಜಗ್ಗೋರಿಲ್ಲ ಪಾಪ. ಮಾಡು ಪುಣ್ಯಾತ್ಮರು. ಈಗ ಶಾ ಅವರು 150 ಕೋಟಿ ಇದ್ದದನ್ನ ಈಗ ನೀವೇ ತೋರಿಸ್ತಾ ಇದ್ರಿ 3,000 ಕೋಟಿ ಮಾಡ್ಕೊಂಡವ್ರೆ, 4,000 ಕೋಟಿ ಮಾಡ್ಕೊಂಡವ್ರೆ ಅಂತೇಳಿ. ಮೊದಲು ಇಂಥ ಮಹಾನ್ ವ್ಯಕ್ತಿಗಳು ಈ ದೇಶ ಉಳಿಸುವಂತ ಇವ್ರಿಗೆ ನಿಯತ್ತಿದ್ರೆ ಮೊದಲು ಇವ್ರು ಲೆಕ್ಕ ಕೊಡ್ಲಿ. ನಮ್ಮಂತ ಆಯ್ಕಟ್ಟಿನ ಕೋಳಿಗಳ ಮುಂದೆ ಬಂದು ಇಲ್ಲಿ ಮನೆ ಮುಂದೆ ನಿಂತ್ಕೊಳ್ಳೋದಲ್ಲ ಇವ್ರ ಯೋಗ್ಯತೆಗೆ. ಕುಮಾರಸ್ವಾಮಿ ಅವ್ರು ಏನಾದ್ರು ವಿಚಲಿತರಾಗಿದ್ದಾರಾ ಸರ್ ಇದರಿಂದ? ನೋಡಿ, ದೇವೇಗೌಡರ ಕುಟುಂಬ ತೆರೆದ ಪುಸ್ತಕ. ಈ ದೇಶದಲ್ಲೇ ಒಂದು ಒಳ್ಳೆ ಅಧಿಕಾರಿಗಳು ನಮ್ಗಿರೋದೇ 2 ಜೊತೆ ಬಟ್ಟೆ, ಒಂದು ಸೂಟ್ ಕೇಸ್ ಅಂತಾರಲ್ಲ, ಆ ಲೆಕ್ಕಕ್ಕೆ ಸೇರಿದ್ದು ದೇವೇಗೌಡರ ಕುಟುಂಬ. ತೆರೆದ ಪುಸ್ತಕ. ಇಂಥ ಸಿಬಿಐ ಎಂಕ್ವೈರಿಗಳು, ಲೋಕಾಯುಕ್ತ ಎಂಕ್ವೈರಿಗಳು, ಕೋರ್ಟ್ ಎಂಕ್ವೈರಿಗಳು ಒಬ್ಬರನ್ನು ಅವ್ರನ್ನ ಅಳ್ಳಾಡ್ಸಕ್ ಆಗಿಲ್ಲ. ಅವ್ರ ಶಿಕ್ಷೆ ಕೊಟ್ಟಿನೂ ಅಷ್ಟೇ. ಯಾವತ್ತು ತೆರೆದ ಪುಸ್ತಕದಂತೆ ನಮ್ಮ ಜನ ಏನ್ ಮಾತಾಡ್ಕೋತಿದ್ದಾರೆ ಸರ್? ಐಟಿ ಏನಂತಾರೆ, ಕ್ಯಾಕರ್ ಸುಗಿತಾ ಇದಾರೆ ಇವ್ರಿಗೆ. ಇಷ್ಟೆಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದಾರಲ್ಲ, ಇವ್ರಿಗೆ ಕ್ಯಾಕರ್ ಸುಗಿತಾ ಇದಾರೆ ಜನ, ಇನ್ನೇನು ಮಾಡಲ್ಲ. ಅಂದ್ರೆ ಜನಗಳಿಗೆಲ್ಲ ರೀಚ್ ಆಗಿದೆ ಈ ವಿಚಾರ ಹಾಗಾದ್ರೆ? ಮುಲಾಜಿ, ಅಯ್ಯೋ, ನಮಗಿಂತ ಮುಂಚೆ ಅವ್ರಿಗೆ ಗೊತ್ತಾಗಿರುತ್ತೆ. ಓಕೆ, ನಮ್ಗೆ ಪಾಪ ನಾವಿನ್ನು ಅದ್ರಲ್ಲಿ ಎದ್ದೇಳೋಷ್ಟರಲ್ಲಿ ಅಲ್ಲೇ ಅವ್ರು ತಿಳ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ. ಐಟಿ ದಾಳಿಯಿಂದ ನೀವು ಮತ್ತಷ್ಟು ಮಗದಷ್ಟು ಬಲಿಷ್ಠರಾಗ್ತಿದ್ದೀರಾ, ಸ್ಪೀಡ್ ಆಗಿದೀವಿ. ಅದರ ರುಚಿಯನ್ನ 18ನೇ ತಾರೀಕು ಚುನಾವಣೆ ದಿನ ನನ್ನ ಜನ ಮಂಡ್ಯ ಜಿಲ್ಲೆ ಮಹಾಜನತೆ ತೋರಿಸ್ತಾರೆ. ಓಕೆ ಪುಟ್ಟರಾಜ್ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಈಗ ನಡೆದಿರ್ತಕ್ಕಂಥ ಈ 2 ಘಟನೆ, ಒಂದು ಕಡೆ ಐಟಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಇವರೆಲ್ಲರಿಗೂ ಕೂಡ DCM ಪರಮೇಶ್ವರ್ಗೆಲ್ಲ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಪುಟ್ಟರಾಜುಗೂ ನೋಟಿಸ್ ಬಂದಿದೆಯಂತೆ ಸಚಿವರಿಗೆ. ಈಗ ತಾನೇ ಅವರು ಮಾತನಾಡ್ತಾ ಹೇಳಿದ್ರು, ನನಗೂ ನೋಟಿಸ್ ಬಂದಿದೆ, ಅವ್ರು ಯಾವತ್ತು ಕರೀತಾರೆ ನಾವು ಹೋಗ್ತೀವಿ, ಮಾತಾಡ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಐಟಿ ಇಲಾಖೆನೇ ಸುಪ್ರೀಂ ಅಲ್ಲ, ಸುಪ್ರೀಂ ಕೋರ್ಟ್ ಅಂತ ಇದೆ, ಹೈಕೋರ್ಟ್ ಅಂತ ಇದೆ. ನಮಗೂ ಗೊತ್ತು ಕಾನೂನಿನ ಹೋರಾಟಗಳನ್ನ ಹೇಗೆ ಮಾಡಬೇಕು ಅಂತ. ಸೊ ಈ ಎಲೆಕ್ಷನ್ ಮುಗಿಲಿ, ನಮಗೆ ಟೈಮ್ ಸಾಕಾಗ್ತಾ ಇಲ್ಲ,
ಎಲೆಕ್ಷನ್ ಮುಗಿದ ಮೇಲೆ ಇದರ ರುಚಿಯನ್ನು ನಾವು ತೋರಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.